ನಮಸ್ಕಾರ ವೀಕ್ಷಕರೇ. ಗುರು ಪೂರ್ಣಿಮೆಯು ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಒಂದು ಪವಿತ್ರ ಹಬ್ಬವಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಗುರುಗಳಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ಗುರು ಎಂಬ ಪದವು ಗು ಅಂದರೆ ಕತ್ತಲು ಅಥವಾ ಅಜ್ಞಾನ ಮತ್ತು ರು ಅಂದರೆ ಕಳೆಯುವವನು ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ. ಆದ್ದರಿಂದ ಗುರು ಎಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವವರು ಎಂದರ್ಥ. ಹಿಂದೂ ಸಂಪ್ರದಾಯದಲ್ಲಿ ಗುರುವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರೊಂದಿಗೆ ಸಮಾನವಾಗಿ ಪೂಜಿಸಲಾಗುತ್ತದೆ. ಮಹಾಭಾರತ, ವೇದಗಳು ಮತ್ತು ಪುರಾಣಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರು ಈ ದಿನವೇ ಜನಿಸಿದರೆಂದು ನಂಬಲಾಗಿದೆ. ಆ ಕಾರಣಕ್ಕೆ ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಗೌತಮ ಬುದ್ಧನು ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ್ದು ಇದೇ ದಿನ ಎಂದು ಬೌದ್ಧರು ಆಚರಿಸಿದರೆ, ಜೈನರು ಮಹಾವೀರರನ್ನು ಸ್ಮರಿಸುತ್ತಾರೆ. ಒಟ್ಟಾರೆ ಗುರು ಪೂರ್ಣಿಮೆಯು ಗುರು ಶಿಷ್ಯರ ಸಂಬಂಧದ ಮಹತ್ವವನ್ನು ಸಾರುತ್ತದೆ. ಗುರು ಪೂರ್ಣಿಮೆಯೆಂದು ಏನು ಮಾಡಬಹುದು? ಈ ಶುಭ ದಿನದಂದು ಮುಂಜಾನೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧರಾಗಬೇಕು. ನಂತರ ತಮ್ಮ ಗುರುಗಳನ್ನು, ಆಧ್ಯಾತ್ಮಿಕ, ಶೈಕ್ಷಣಿಕ ಅಥವಾ ಜೀವನದಲ್ಲಿ ಮಾರ್ಗದರ್ಶನ ನೀಡಿದವರು ಅವರನ್ನು ಸ್ಮರಿಸಿ ಅವರಿಗೆ ಪೂಜೆ ಸಲ್ಲಿಸಬೇಕು. ಹಲವರು ಈ ದಿನ ಉಪವಾಸ ವ್ರತವನ್ನು ಕೈಗೊಂಡು ವಿಷ್ಣುವನ್ನು ಧ್ಯಾನಿಸುತ್ತಾರೆ. ಭಗವದ್ಗೀತೆ ಪಠಿಸುವುದು, ಸತ್ಯನಾರಾಯಣ ದೇವರ ಕಥೆ ಕೇಳುವುದು ಅಥವಾ ಹೇಳುವುದು ಕೂಡ ಈ ದಿನ ಮಂಗಳಕರವೆಂದು ನಂಬಲಾಗಿದೆ. ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು, ಅವರಿಗೆ ಉಡುಗೊರೆಗಳನ್ನು ನೀಡುವುದು ಮತ್ತು ಸಾಧ್ಯವಾದರೆ ಅನ್ನದಾನ ಮಾಡುವುದು ಶುಭ. ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುದೋಷ ನಿವಾರಣೆಯಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಯಾವುದೇ ಹೊಸ ವಿದ್ಯೆಯನ್ನು ಕಲಿಯಲು ಅಥವಾ ಹೊಸ ಕಾರ್ಯವನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ. ಎಲ್ಲರಿಗೂ ಗುರು ಪೂರ್ಣಿಮೆಯ ಹಬ್ಬದ ಶುಭಾಶಯಗಳು.